ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಇನ್ನು ಮುಂದಕ್ಕೆ ಅಂತ ಹೇಳಿದ್ದಾರೆ ಸರ್. ಹೌದು, ನನಗೆ ನಿನ್ನೆ ಕೇಳಿದೆ, ನಾನು ಇನ್ನು ಮುಂದೆ ಚುನಾವಣೆಗೆ ನಿಲ್ಲೋದಿಲ್ಲ, ನನಗೆ ವಯಸ್ಸಾಗೋಗಿದೆ ಮತ್ತು ಚುನಾವಣೆ ವ್ಯವಸ್ಥೆ ಹಾಳಾಗಿದೆ, ದುಡ್ಡು ಕೊಡಬೇಕು, ಇದೆಲ್ಲ ಬಂದಿದೆ. ಮೂಲಭೂತವಾಗಿ ನನ್ನ ಊಹೆ ಅವರನ್ನು ಕಡೆಗಾಣಿಸಿದ್ದಾರೆ. ಸಿದ್ದರಾಮಯ್ಯನವರನ್ನ ಈ ರಾಜ್ಯದಲ್ಲಿ ಒಬ್ಬ ಹಿರಿಯ ನಾಯಕ, ಮುತ್ಸದ್ದಿ ಮತ್ತು 50 ವರ್ಷ ರಾಜಕಾರಣ ಮತ್ತು ಅದ್ಭುತವಾಗಿ ಬಹಳ ವರ್ಷಗಳ ಕಾಲ ಹಣಕಾಸಿನ ಸಚಿವರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿಯಾಗಿ ಬಹಳ ಹೆಸರನ್ನು ಪಡೆದಿದ್ದರು. ಅವರ ಸ್ಥಾನಕ್ಕೆ ಮತ್ತೊಬ್ಬ ಈಗಲೂ ಇಲ್ಲ, ಎಲ್ಲೂ ಇಲ್ಲ, ಯಾವ ಪಾರ್ಟಿನಲ್ಲೂ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಚೀಫ್ ಮಿನಿಸ್ಟರ್ ಆಗಬೇಕಾದವ್ರು ಯಾರು ಅಂತ ಕನಿಷ್ಠ ಎಲ್ಲ ಪಾರ್ಟಿಯವ್ರೂ ಒಂದು 10 ಜನನಾದ್ರೂ ನಿಲ್ಲಿಸಿ ಅವ್ರ ಮೇಲೆ ಯಾವ ಅಭ್ಯರ್ಥಿ ಹಾಕದೆ ಗೆಲ್ಲಿಸ್ಬೇಕು. ಯಾಕೆಂದರೆ ಮುಖ್ಯಮಂತ್ರಿ ಆಗೋರು ಸುಮ್ಮನೆ ಹುಡುಗಾಟ ಮಾಡೋಕ್ಕಾಗಲ್ಲ. ಈ ಗೋಲಿ ಆಡೋರನ್ನ, ಕಡ್ಗಾಡೋದವ್ರನ್ನ, ಗಲಾಟೆ ಮಾಡಿದವ್ರನ್ನ ತಂದು ಕುಡ್ಸೋಕ್ಕಾಗಲ್ಲ. ಭಾಳ ಗಂಭೀರವಾಗಿರಬೇಕು, ಚಿಂತನೆ ಇರಬೇಕು, ರಾಜ್ಯದ ಬಗ್ಗೆ ಗೌರವ ಅಂಥವ್ರನ್ನ ಕರಿಬೇಕು. ಸಿದ್ದರಾಮಯ್ಯನವರು ಅವರು ಭಾಳ ನೋವಿನಲ್ಲಿ ಇದನ್ನು ಅವರು ಬಹಿರಂಗವಾಗಿ ಹೇಳ್ಕೊಳ್ಳಾರು, ಇದನ್ನು ಇನ್ನು ಬರಲ್ಲ ಅಂತ. ಒಳ್ಳೆಯದಲ್ಲ. ನಾನು ಸಿದ್ದರಾಮಯ್ಯನ ಭೇಟಿ ಮಾಡ್ತೀನಿ. ಇಷ್ಟರಲ್ಲಿ ಯಾವುದೇ ಕಾರಣಕ್ಕೂ ನಿವೃತ್ತಿ ಎನ್ನುವ ಪದವನ್ನು ಹೇಳ್ಬಾರ್ದು. 2028ಕ್ಕೆ ಸಿದ್ದರಾಮಯ್ಯ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು. ಸಿದ್ದರಾಮಯ್ಯ ಶಾಸನಸಭೆಯಲ್ಲಿ ಇರಬೇಕು. ಶಾಸನಸಭೆಯಲ್ಲಿ ಇದ್ದರೆ ಸಿದ್ದರಾಮಯ್ಯನಿಗೆ ಭಾಳ ಗೌರವ ಮತ್ತು ಸದನಕ್ಕೂ ಗೌರವ ಆಗಿರುತ್ತೆ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಸಮಗ್ರ ಕನ್ನಡಿಗರ ಪರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಬಾರ್ದು. ನಿಮ್ಮ ಕ್ಷೇತ್ರದಲ್ಲಿ ಮತ್ತೆ ಚುನಾವಣೆಗೆ ನಿಲ್ಲಬೇಕು. ನೀವು ಜನರನ್ನು ಹೇಳಬೇಕು, ದುಡ್ಡು ಕಾಸು ಬಿಟ್ಟು ಬಹಿರಂಗ ಪ್ರೀತಿಯಿಂದ ಓಟ್ ಹಾಕಿ ಅಂತ ಹೇಳಬೇಕಾದ ನಿಮ್ಮ ಕರ್ತವ್ಯ. ಸಿದ್ದರಾಮಯ್ಯನ ಸೇವೆ ಬೇಕಾಗಿದೆ.